ರಾಜ್ಯದ ಕ್ರೀಡೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅವಮಾನ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಯಾಕಂದ್ರೆ ರಾಜ್ಯದಲ್ಲಿ ಸಾಕಷ್ಟು ಕ್ರೀಡೆಗಳು ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಅವಮಾನ ಮಾಡ್ತಾ ಎನ್ನುವಂತಹ ಪ್ರಶ್ನೆ. ಮುಖ್ಯಮಂತ್ರಿಗಳನ್ನ ಹಾದಿ ತಪ್ಪಿಸಿದ್ದು ಯಾರು ಈಗಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಕ್ರೀಡಾ ಇಲಾಖೆ ಕಾರ್ಯದರ್ಶಿಗಳ ಅಥವಾ ಇಲಾಖೆಯ ಆಯುಕ್ತರ? ಯಾರು ದಾರಿ ತಪ್ಪಿಸಿದ್ದು? ರಾಜ್ಯ ಕ್ರೀಡಾ ಸಂಸ್ಥೆಗಳು ಆಟಗಾರರಿಗೆ ಹೀಗೆ ಮಾಡಿದ್ರೆ ಹೇಗೆ? ಕ್ರೀಡಾಪಟುಗಳು ಬೆಳೆಯೋದಾದ್ರೂ ಹೇಗೆ? ಮುಖ್ಯಮಂತ್ರಿಗಳೇ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕ್ರೀಡಾ ಇಲಾಖೆಯಲ್ಲಿ ಏನಾಗ್ತಾ ಇದೆ? ಚಿನ್ನ ಗೆದ್ದವರಿಗೆ ಅವಮಾನ, ಬೆಳ್ಳಿ ಗೆದ್ದವರಿಗೆ ಬಹುಮಾನ ಕೊಡುತ್ತಾ ಇದ್ದಾರೆ. ಇದು ಸರಿನಾ? ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆಯಾ ಕ್ರೀಡಾ ವ್ಯವಸ್ಥೆ, ಕ್ರೀಡಾ ಇಲಾಖೆಯಲ್ಲಿ ವ್ಯವಸ್ಥೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಗೆದ್ದವರನ್ನ ಮರೆತು ಬೆಳ್ಳಿ ಗೆದ್ದವರಿಗೆ ಸಿಎಂ ಸನ್ಮಾನ ಮಾಡ್ತಾ ಇದ್ದಾರೆ. ಯಾವ ರೀತಿ ಸರಿ? ಸೈನಾ ಮಣಿಮುತ್ತು ಆಟಗಾರ್ತಿ ಏಷ್ಯನ್ ಜೂನಿಯರ್ ಬ್ಯಾಡ್ಮಿಂಟನ್ನಲ್ಲಿ ಚಿನ್ನವನ್ನು ಪದಕವನ್ನು ಪಡೆದಿದ್ದಾರೆ. ಇದೇ ಟೂರ್ನಿಯಲ್ಲಿ ಲಕ್ಷ್ಮಣ್ ರಾಜೇಶ್ ಅವರು ಸ್ಪರ್ಧೆ ಮಾಡಿದ್ರು, ಬೆಳ್ಳಿ ಪದಕ ಗೆದ್ದಿದ್ದಾರೆ. ಸೈನಾ ಮಣಿಮುತ್ತು ಮರೆತು ಲಕ್ಷ್ಮಣ್ ರಾಜೇಶ್ಗೆ ಇವರು ಸನ್ಮಾನ ಮಾಡಿದ್ದಾರೆ. ರಾಜ್ಯದ ಕ್ರೀಡೆಗೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಈ ರೀತಿಯಾಗಿ ನಡೆದುಕೊಳ್ಳುತ್ತಿರೋದ್ರಿಂದ ಅವಮಾನ ಮಾಡಿದೆಯಾ? ಸರಿಯಾದ ರೀತಿಯಲ್ಲಿ ನಡೆದುಕೊಳ್ತಾ ಇಲ್ವಾ? ಸಿಎಂ ಸಿದ್ದರಾಮಯ್ಯ ಅವರ ಹಾದಿಯನ್ನು ಯಾರು ತಪ್ಪಿಸ್ತಾ ಇದ್ದಾರೆ? ಕ್ರೀಡಾ ಇಲಾಖೆ ಕಾರ್ಯದರ್ಶಿಗಳ ಅಥವಾ ಇಲಾಖೆಯಲ್ಲಿರುವಂತಹ ಆಯುಕ್ತರ ಅಥವಾ ಬೇರೆಯವರ? ಇನ್ಯಾರು? ಹೀಗಾಗಿ ರಾಜ್ಯ ಕ್ರೀಡಾ ಸಂಸ್ಥೆಗಳು ಆಟಗಾರರಿಗೆ ಹಿಂಗೆ ಮಾಡಿದ್ರೆ ಹೆಂಗೆ? ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಸಿಗಬೇಕು. ಯಾರ್ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಗೆಲ್ತಾರೋ, ಪ್ರಶಸ್ತಿಯನ್ನು ತೆಗೆದುಕೊಳ್ತಾರೋ ಅವರೆಲ್ಲರೂ ಕೂಡ ಗೌರವಕ್ಕೆ, ಪ್ರಶಸ್ತಿಯನ್ನು ಅಥವಾ ಸನ್ಮಾನ ಮಾಡೋಕ್ಕೆ ಎಲ್ಲರೂ ಕೂಡ ಪಾತ್ರರಾಗಿರ್ತಾರೆ. ಅಂಥವರಿಗೆ ನೀವು ಸರಿಯಾದ ರೀತಿಯಲ್ಲಿ ಗುರುತಿಸಬೇಕು. ಮೊದಲು ಬಂಗಾರದ ಪದಕವನ್ನು, ಚಿನ್ನದ ಪದಕವನ್ನು ಪಡೆದವರಿಗೆ ಸನ್ಮಾನ ಮಾಡಿ, ಆನಂತರ ಬೆಳ್ಳಿಯ ಪದಕವನ್ನು ಪಡೆದವರಿಗೂ ಸನ್ಮಾನ ಮಾಡಿ, ಕಂಚಿನ ಪದಕವನ್ನು ಪಡೆದವರು ಕೂಡ ಸನ್ಮಾನ ಮಾಡಿ. ಯಾರು ಬೇಡ ಅನ್ನಲ್ಲ. ಆದರೆ ತಾರತಮ್ಯ ಯಾಕೆ? ಚಿನ್ನದ ಪದಕವನ್ನು ಗೆದ್ದವರನ್ನ ಬಿಟ್ಟು ಬೆಳ್ಳಿಯ ಪದಕವನ್ನು ಗೆದ್ದವರಿಗೆ ನೀವು ಸನ್ಮಾನ ಮಾಡ್ತೀರಿ ಅಂದರೆ ಕ್ರೀಡಾ ಇಲಾಖೆಯಲ್ಲಿ ಯಾವ ರೀತಿಯಾದಂತಹ ತಾರತಮ್ಯ ಆಗ್ತಾ ಇದೆ? ಏನು ನಡೀತಾ ಇದೆ? ಯಾಕೆ ಈ ರೀತಿಯಾದಂತಹ ಅವ್ಯವಸ್ಥೆ? ಕ್ರೀಡಾ ಇಲಾಖೆಯ ಕಾರ್ಯದರ್ಶಿಗಳು, ಅಲ್ಲಿರುವಂತಹ ಇಲಾಖೆಯ ಆಯುಕ್ತರು, ಸಿಬ್ಬಂದಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ಸಿಎಂ ಸಿದ್ದರಾಮಯ್ಯ ಅವರ ದಾರಿಯನ್ನೇ ತಪ್ಪಿಸ್ತಾ ಇದ್ದಾರಾ ಅಥವಾ ಸರ್ಕಾರಕ್ಕೆ ಗೊತ್ತಿದ್ದು ಈ ರೀತಿಯಾಗಿ ಮಾಡ್ತಾ ಇದೆಯಾ? ಏನಾದರೂ ಕ್ರೀಡಾ ಇಲಾಖೆಯಲ್ಲಿ ಕೂಡ ತಾರತಮ್ಯ ನಡೀತಾ ಇದೆ? ಯಾಕಂದರೆ ರಾಜ್ಯ ಕ್ರೀಡಾ ಸಂಸ್ಥೆಯಲ್ಲಿ ಆಟಗಾರರಿಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಸಿಗುತ್ತಾ ಇಲ್ಲ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಚಿನ್ನ ಗೆದ್ದವರಿಗೆ ಅವಮಾನ, ಬೆಳ್ಳಿ ಗೆದ್ದವರಿಗೆ ಸನ್ಮಾನ, ಬಹುಮಾನ ಆಗ್ತಾ ಇದೆ. ಯಾಕೆ? ಇದು ಸರಿನಾ ಎನ್ನುವಂತಹ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ಮೂಡ್ತಾ ಇದೆ. ರಾಜ್ಯದಲ್ಲಿ ಹದಗೆಟ್ಟು ಹೋಗಿದೆಯಾ ಹಾಗಾದರೆ ಕ್ರೀಡಾ ಇಲಾಖೆಯ ಅವ್ಯವಸ್ಥೆ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಗೆದ್ದವರನ್ನ ಮರೆತು ಬಿಟ್ಟರು, ಬೆಳ್ಳಿ ಗೆದ್ದವರಿಗೆ ಸಿಎಂ ಸನ್ಮಾನವನ್ನು ಮಾಡಿದರು. ಯಾಕೆ ಎನ್ನುವಂತಹ ಪ್ರಶ್ನೆ. ಸೈನಾ ಮಣಿಮುತ್ತು ಏನಿದ್ದಾರೆ ಆಟಗಾರ್ತಿ, ಅವರು ಏಷ್ಯನ್ ಜೂನಿಯರ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅನ್ನು ಗೆದ್ದು ಸಾಧನೆ ಮಾಡಿದ್ದಾರೆ. ದೊಡ್ಡ ಸಾಧನೆ ಇದು, ಇದನ್ನು ಗುರುತಿಸಬೇಕಾಗಿತ್ತು. ಇದೇ ಟೂರ್ನಿಯಲ್ಲಿ ಲಕ್ಷ್ಮಣ ರಾಜೇಶ್ ಅವರು ಸ್ಪರ್ಧೆ ಮಾಡಿದ್ರು, ಅವರು ಬೆಳ್ಳಿಯ ಪದಕವನ್ನು ಗೆದ್ದಿದ್ರು. ಹೀಗಾಗಿ ಅವರಿಗೆ ಸನ್ಮಾನ ಮಾಡಲಾಗಿದೆ. ಯಾಕೆ ಈ ಒಂದು ವಿಚಾರವಾಗಿ ಅಂತ ನೋಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿಯುತ್ತಾ ರಾಜ್ಯ ಕ್ರೀಡಾಕೂಟ ಎನ್ನುವಂಥ ಲಕ್ಷ್ಮಣ ರಾಜೇಶ್ ತಂದೆ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆಯ ಕಾರ್ಯದರ್ಶಿ ಆಗಿದ್ದಾರೆ. ಅವರು ಸೈನಾ ಮಣಿಮುತ್ತು ದೇಶದ ಯೋಧ ಮಣಿಮುತ್ತು ಪುತ್ರಿ ಆಗಿದ್ದಾರೆ. ಹೀಗಾಗಿ ಚಾಂಪಿಯನ್ ಪಟ್ಟ ಗೆದ್ದಂತಹ ದಾಖಲೆ ಬರೆದ ಆಟಗಾರ್ತಿ ಸೈನಾ, ಅವ್ರಿಗೆ ಕೊಡಬೇಕು ಪ್ರಶಸ್ತಿ. ಇಂಥ ಪ್ರತಿಭೆಯನ್ನು ಮರೆತು ಬೆಳ್ಳಿಗೆ ಗೆದ್ದವರಿಗೆ ಸನ್ಮಾನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆ ಎನ್ನುವಂತಹ ಪ್ರಶ್ನೆ. ಈ ಒಂದು ಕ್ರೀಡಾ ಇಲಾಖೆಯಲ್ಲಿ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಏನಾದರೂ ಮಣಿತಾ ಇದೆಯಾ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಲಕ್ಷ್ಮಣ ರಾಜೇಶ್ ಏನಿದ್ದಾರೆ, ಅವರ ತಂದೆ ರಾಜ್ಯ ಬ್ಯಾಡ್ಮಿಂಟನ್ ಸಂಸ್ಥೆಯ ಕಾರ್ಯದರ್ಶಿಯಾಗಿದ್ದಾರೆ. ಮತ್ತು ಸೈನಾ ಮಣಿಮುತ್ತು ಏನಿದ್ದಾರೆ, ಅವರು ದೇಶದ ಯೋಧ ಮಣಿಮುತ್ತು ಪುತ್ರಿ ಆಗಿದ್ದಾರೆ. ಹೀಗಾಗಿ ಚಾಂಪಿಯನ್ ಪಟ್ಟ ಗೆದ್ದ ದಾಖಲೆ ಕೂಡ ಬರೆದಿದ್ದಾರೆ ಈ ಆಟಗಾರ್ತಿ ಸೈನಾ. ಆದರೆ ಇಂತಹ ಪ್ರತಿಭೆಯನ್ನು ಮರೆತು ಬೆಳ್ಳಿ ಗೆದ್ದವರಿಗೆ ಬಹುಮಾನವನ್ನು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಯಾಕೆ ಇದು ತಾರತಮ್ಯ? ಸಿಎಂ ಸಿದ್ದರಾಮಯ್ಯ ಅವರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಕ್ರೀಡಾ ಇಲಾಖೆ ಆಯುಕ್ತರಂತಹ ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಒಲಿಂಪಿಕ್ಸ್ ಸಂಸ್ಥೆ ಅಧ್ಯಕ್ಷರಿಗೆ
ಈ ಬಗ್ಗೆ ಅರಿವು ಬೇಡವಾ ಅಥವಾ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ, ಅವರ ಗಮನಕ್ಕೆ ಬಂದಿಲ್ವಾ, ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು, ಯಾರಿಗೆ ಯಾವ ರೀತಿಯಾಗಿ ಸನ್ಮಾನ ಮಾಡಬೇಕು ಅಂತ ಹೇಳಿ. ಕ್ರೀಡಾ ಸ್ಫೂರ್ತಿಗೆ ವಿರೋಧವಾದ ಕಾರ್ಯಕ್ರಮ ಮಾಡ್ತಾ ಇದೆಯಾ ಕ್ರೀಡಾ ಇಲಾಖೆ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದರೆ ಕರ್ನಾಟಕ ಬ್ಯಾಡ್ಮಿಂಟನ್ ಸಂಸ್ಥೆ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಮರಿತಾ ಇದ್ದಾರಾ, ಅವರಿಗೆ ಜವಾಬ್ದಾರಿ ಗೊತ್ತಾಗ್ತಾ ಇಲ್ವಾ? ಕಾರ್ಯದರ್ಶಿ ನವೀನ್ ರಾಜ್ ಸಿಂಗ್ ಏನಿದ್ದಾರೆ, ಆಯುಕ್ತ ಚೇತನ್ ಅವರೇ, ಈ ಒಂದು ವಿಚಾರದಲ್ಲಿ ನೀವು ಮಾಡಿದ್ದು ಸರಿನಾ? ನಿಮ್ಮ ವಿಚಾರದ ಬಗ್ಗೆ ನೀವೇ ಪ್ರಶ್ನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಆಯ್ಕೆಯ ಬಗ್ಗೆ ನೀವೇನು ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಾ? ವಿಧಾನಸೌಧದಲ್ಲಿ ಚಿನ್ನ ಗೆದ್ದವರಿಗೆ ಬಿಟ್ಟು ಬೆಳ್ಳಿ ಗೆದ್ದವರಿಗೆ ನೀವು ಬಹುಮಾನವನ್ನು ಕೊಡ್ತೀರಿ ಅಂದರೆ ಇದು ಸರಿನಾ ಅನ್ನುವಂಥ ಪ್ರಶ್ನೆ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಕೇಳ್ತಾರೆ, ನಾವು ಕೂಡ ಕೇಳ್ತೀವಿ. ಚಿನ್ನ ಗೆದ್ದಂತಹ ಆಟಗಾರ್ತಿಗೆ ಅಪಮಾನ ಮಾಡಿದೆ ಈ ಒಂದು ವಿಚಾರದಲ್ಲಿ ರಾಜ್ಯ ಕ್ರೀಡಾ ಇಲಾಖೆ. ನಿಜಕ್ಕೂ ಕೂಡ ಹೌದು. ಯಾಕಂದರೆ ನೀವು ಮೊದಲು ಚಿನ್ನದ ಪದಕವನ್ನು ಗೆದ್ದವರಿಗೆ ಸನ್ಮಾನ ಮಾಡಬೇಕು, ಅವರಿಗೆ ಬಹುಮಾನವನ್ನು ಕೊಡಬೇಕು, ಆ ನಂತರ ಬೆಳ್ಳಿ ಗೆದ್ದವರಿಗೆ ಕೊಡಿ, ಇಬ್ಬರಿಗೂ ಕೂಡ ಕೊಡಿ, ಅದು ಎಲ್ಲರೂ ಮೆಚ್ಚುತ್ತಾರೆ. ಆದರೆ ಈ ರೀತಿಯಾಗಿ ಯಾಕೆ ಚಿನ್ನವನ್ನು ಗೆದ್ದು ನಮ್ಮ ಒಂದು ಕರ್ನಾಟಕಕ್ಕೆ ಹೆಸರು ತಂದುಕೊಟ್ಟಂತಹವರಿಗೆ ನೀವು ಯಾಕೆ ಈ ರೀತಿಯಾದಂತಹ ಅವಮಾನವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಎಲ್ಲ ಕ್ರೀಡಾ ಅಭಿಮಾನಿಗಳು ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಬೇರೆಯವರು ಕೂಡ ಪ್ರಶ್ನೆ ಮಾಡ್ತಾರೆ. ಕ್ರೀಡಾ ಇಲಾಖೆಯಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂತಹ ಆಯುಕ್ತರು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ನಿಜಕ್ಕೂ ಕೂಡ ಮೂಡುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.